ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಮನೆ ಒಳಗಿಂದ 5ನೇ ದಿವಸದ ಗಣಪತಿ ಎಲ್ಲರೂ ಬಿಡ್ತಾರೆ. ಸೊ ನಮ್ಮದು ಇವತ್ತು 5ನೇ ದಿವಸದ ಗಣಪತಿ ಬಿಡೋದೈತಿ. ಸೊ ಯಾವ ಥರ ನಾವು ವಿಸರ್ಜನೆ ಮಾಡ್ತೀವಿ ಅಂತ ಈ ವ್ಲಾಗ್ನಾಗೈತಿ, ನೋಡಿ ಮಜಾ ಮಾಡಿರಿ. ಇಲ್ಲಿ ಕಾರ್ ಶೆಡ್ ಒಳಗೆ ಹೆಂಗೆ ನಿಂತತ್ತಿದೆ. ಬಾ ಈ ಕಡೆ ಬಾ 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 ಬಾ. ಏನಾ ಏನಾ ಬಾಯ್. ಬಾ 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 ಬಾ. ಬಾ ಬಾ. ನಂಗೆ ಭಾವ ಕೊಡುವತ್ತದ. ಬಾ ಇಲ್ಲಿ ಬಾ. ನಿಂಗೆ ಮಾಯ ಮಾಡಿ ಹೋಗ್ತಾನೆ. ಬಾ ನಂಗೆ ಆಲ್ರೆಡಿ ಲೇಟ್ ಆಗೈತಿ ಆಫೀಸ್ಗೆ. ಬಾ ಬಾ. ನಾ ಹೋಗ್ಲಿ ಬಾಯ್. ಭಾವ ಕೊಡುವತ್ತಲ್ಲ. ಮಧ್ಯಾಹ್ನ ಭಾಳ ಹಿಂಗೆ ಶುಗರ್ ಕ್ರೇವಿಂಗ್ ಆಗತ್ತಿತ್ತು. ಅದ್ರ ಸಂಬಂಧ ಕೆಳಗೆ ಬಂದು ವೆಫಲ್ಸ್ ತಿನ್ನತ್ತಿದ್ದೆ. ಸೊ ಚಾಕ್ಲೇಟ್ ಆ್ಯಂಡ್ ಬ್ರೌನಿನ ವೆಫಲ್ಸ್ ತಿನ್ನತ್ತಿದ್ನಿ. ಅದು ಹಿಂಗೆ ಕ್ರೇವಿಂಗ್ಸ್ ಆದಾಗಲ್ಲ ಇಂಥದ್ದು ತಿಂದ್ರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದಲ್ಲ. ಸೊ ಈವ್ನಿಂಗ್ ಆಫೀಸಿಂದ ಬಂದು ಫ್ರೆಶ್ ಆದ್ನಿ. ಸೊ ನಂದು ಡೈಲಿ ರೂಟೀನ್ ಇತ್ತು ದೇವ್ರಿಗೆ ಹೋಗೋದು. ಸೊ ಇಲ್ಲೇ ಸಿದ್ಧಾರೂಢ ಗುಡಿಗೆ ಬಂದಿದ್ನಿ. ಆಮೇಲೆ ಇಲ್ಲಿ ಸಿದ್ಧಾರೂಢ ಗುಡಿಯಾಗೂ ಗಣಪತಿ ಇಟ್ಟಿದ್ರು. ಇವತ್ತು 5ನೇ ದಿವಸ ಗಣಪತಿ ಬಿಡ್ತಾರೆ. ಎಲ್ಲ ಮನೆ ಒಳಗಿನ ಗಣಪತಿ ಬಿಡ್ತಾರೆ. ಸೊ ನಾನು ದರ್ಶನ ತೊಗೊಂಡು ಮನೆಗೆ ಹೋಗಿ ಸ್ವಲ್ಪ ಪ್ರಸಾದ ಮಾಡ್ಬೇಕು. ಗಣಪತಿ ವಿಸರ್ಜನಾ ಅದಕ್ಕೆ ಗಾಜರ್ ಹಲ್ವಾ ಮಾಡೀನಿ. ಟೇಸ್ಟ್ ನೋಡಿಲ್ಲ ಹೆಂಗಾಗೈತಿ. ಆಗಿರ್ಬೇಕಂತ ಅನಿಸ್ತದೆ. ಸಕ್ರೆ ಎಷ್ಟು ಅಂದಾಜು ಹಾಕೀನಿ, ಎಷ್ಟು ಸ್ವೀಟ್ ಆಗೈತಿ. ಭಾಳ ಸ್ವೀಟ್ ಆಗಿರಂಗಿಲ್ಲ, ಯಾಕಂದ್ರೆ ಸ್ವೀಟ್ನ ಭಾಳ ಕಮ್ಮಿ ಹಾಕಿರ್ತೀನಿ ಅನ್ನಿಸ್ತೈತಿ. ನೋಡೋಣ ಹೆಂಗಾಗೈತಿ ಅಂತ. ಆಮೇಲೆ ಎಲ್ಲರೂ ತಿಂತಾರೆ, ಅವಾಗ ಗೊತ್ತಾಗ್ತೈತಿ. ಆದರ್ಶ ಒಳಗೆ ಕಾಕನ ಮನೆ ಒಳಗೆ ಗಣಪತಿ 5 ದಿವ್ಸದ ಇಟ್ಟಿರ್ತಾರೆ. ಸೊ 5 ದಿವಸ ಒಳಗೆ ನಾ ಏನು ಮಾಡಿರ್ತೀನಿ, ಒಂದು ದಿವಸರೇ ಗಣಪತಿಗೆ ಪ್ರಸಾದ ಮಾಡಿರ್ತೀನಿ. ಮತ್ತು ಇವತ್ತು ಹೆಂಗಿದ್ರೂ ವಿಸರ್ಜನೆ ಐತಿ. ಅದಕ್ಕೆ ಆದರ್ಶಿಗೆ ಅಂದೆ ನಾ ಇವತ್ತು ಬೇಕಾದ್ರೆ ನೈವೇದ್ಯ ಮಾಡ್ತೀನಿ ಅಂತ. ಸೊ ಅದು ನೈವೇದ್ಯ ಮಾಡ್ತೀನಿ ಅಂದಿದ್ದಕ್ಕೆ ಆದರ್ಶ ನನಗೆ 2 ಕಿಲೋ ಗಾಜರ್ ತಂದು ಕೊಟ್ಟಾರೆ. ಸೊ ಅದಕ್ಕೆ 2 ಕಿಲೋದ ನಾ ಏನು ಮಾಡೀನಿ, ಗಾಜರ್ ಹಲ್ವಾ ಮಾಡಿಬಿಟ್ಟೇನಿ. ಎಲ್ಲರಿಗೂ ನೈವೇದ್ಯ ಹಂಚಕ್ಕೆ ಬರ್ತೈತಿ ಅಂತ. ಸೊ ಈಗೆಲ್ಲ ರೆಡಿ ಆಗಿ ನಾವು ಆ ಕಡೆ ಮನೆಗೆ ಹೋಗ್ಬೇಕಾ. ಸಂಜೆಗೆ ವಿಸರ್ಜನೆ ಐತಿ. ಗೊತ್ತಿತ್ತು ನಂಗೆ, ಅದಕ್ಕೆ ನಾನು ಹಿಂಗೆ ಝೂಮ್ ಮಾಡತ್ತಿದ್ನಿ.
गणपती बाप्पा मोरया, मंगल मूर्ती मोरया, गणपती बाप्पा मोरया, मंगल मूर्ती मोरया. ಇಲ್ಲಿ ಗಣಪತಿದು ನಾವು ಲಾಸ್ಟ್ ಆರತಿ ಮಾಡತ್ತೀವಿ. ಆಮೇಲೆ ನಮ್ದು ವಿಸರ್ಜನೆ ನಾವು ನಮ್ಮ ಮನೆ ಒಳಗೆ ಗಾರ್ಡನ್ಯಾಗ ಮಾಡಿರ್ತೀವಿ, ಎಲ್ಲಿ ಹೊರಗಡೆ ಮಾಡೋಂಗಿಲ್ಲ. ಯಾಕಂದ್ರೆ ಇಷ್ಟು ನಾವು ಧೂಮ್ಧಾಮ್ಸೆ ಗಣಪತಿನ ಕರ್ಕೋತೀವಿ ಮತ್ತು ಇಂಥಲ್ಲೇ ವಿಸರ್ಜನೆ ಮಾಡಿ ಅದು ಸರಿನೂ ಅನ್ಸಂಗಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಗಾರ್ಡನ್ಯಾಗ ಒಂದು ಟ್ಯಾಂಕ್ ಮಾಡಿರ್ತೀವಿ, ಆ ಟ್ಯಾಂಕ್ನಾಗ ಗಣಪತಿ ವಿಸರ್ಜನೆ ಮಾಡ್ತೀವಿ. ಆಮೇಲೆ ನಮ್ಮ ಗಣಪತಿ ಈಕೋ ಫ್ರೆಂಡ್ಲಿ ನಾವು ತಂದಿರ್ತೀವಿ, ಅದು ಆರಾಮಾಗಿ ಕರಗ್ತೈತಿ ನೀರು ಒಳಗೆ. ಪ್ಲಾಸ್ಟರ್ದು ಮಾಡ್ತಾರೆ, ಅಂಥದ್ದೇನೂ ತರಕ್ಕೆ ಹೋಗಂಗಿಲ್ಲ. ಆಮೇಲೆ ಅದೇನು ನಾವು ವಿಸರ್ಜನೆ ಮಾಡಿರ್ತೀವಲ್ಲ ಟ್ಯಾಂಕ್ನಾಗ, ಆ ಟ್ಯಾಂಕ್ನಾಗ ನೀರು ನಾವೇನು ಮಾಡ್ತೀವಿ ಮತ್ತು ಗಿಡಕ್ಕೆ ಹಾಕಿಬಿಡ್ತೀವಿ. ಸೊ ಅದು ಹೆಂಗೆ ಆಗ್ತೈತಿ, ನಿಮ್ಮ ಗಣಪತಿ ನಿಮ್ಮ ಜೊತೆನ ಅದಾನ ಅಂತ ಹಿಂಗೊಂದು ಫೀಲ್ ಆಗ್ತೈತಿ. ಸೊ ಈ ಟೈಪ್ ಇರ್ತೈತಿ ನಮ್ಮದು ಗಣಪತಿ ವಿಸರ್ಜನೆ. ಮತ್ತು ಎಸ್, ನಮ್ದು ಈ ಥರ ಇರ್ತೈತಿ ಗಣಪತಿ ವಿಸರ್ಜನೆ ಮಾಡೋದು. ಆಮೇಲೆ ಇದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ.